ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಟಿವಿಯ ನಿರೂಪಕ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾ ಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಅನ್ನೋ ಮಾತಿನಂತೆ ಅಭಯ ಸೇವಾ ಫೌಂಡೇಶನ್ ಅನ್ನುವ ಸಮಾಜಮುಖಿ ಸಂಘಟನೆ ಉಮೇಶ್ ಶೆಟ್ಟಿ ಮಂದರ್ತಿಯವರ ನೇತೃತ್ವದಲ್ಲಿ ಸುಮಾರು 25 ವರ್ಷಗಳಿಂದ ಸಾವಿರಾರು ಜನರ ಬದುಕಿಗೆ ದಾರಿದೀಪವಾಗಿದೆ, ಬದುಕನ್ನ ಬೆಳಗಿಸಿದೆ. ಇದೇ ಅಭಯ ಸೇವಾ ಫೌಂಡೇಶನ್ನ ವಾರ್ಷಿಕ ಕಾರ್ಯಕ್ರಮ ಸೇವಾ ಸಂಕಲ್ಪ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಶ್ರೀ ರಾಮ ಮಂದಿರದ ಶ್ರೀ ರಾಮನ ಚರಣದ ಕಾಲತಡಿಯಿಂದ ನಾವೆಲ್ಲರೂ ಕೂಡ ರಾಮ ಮಂದಿರದ ಮೈದಾನದಲ್ಲಿ ಇದೇ ತಿಂಗಳ 19ನೇ ತಾರೀಕು ಕಂಕಣ ಧಾರಣೆಯನ್ನ ಮಾಡಿ ಶ್ರೀ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ 20ನೇ ತಾರೀಕು ನವದುರ್ಗೆಯರನ್ನ ದೀಪದಲ್ಲಿ ಆಹ್ವಾನಿಸಿ ನವದುರ್ಗಾ ದೀಪ ನಮಸ್ಕಾರದ ಜೊತೆಗೆ ದುರ್ಗಾ ಪಾರಾಯಣವನ್ನು ಕೂಡ ಮಾಡಲಿದ್ದೇವೆ. ಮಾದಾರ ಚೆನ್ನಯ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯವೂ ಕೂಡ ನಮ್ಮ ಜೊತೆಗೆ ಇರುತ್ತೆ. ಸುಮಾರು 1,500ಕ್ಕೂ ಹೆಚ್ಚು ಮಾತೆಯರು ಅವತ್ತು ಅರಿಶಿನ ಕುಂಕುಮದೊಂದಿಗೆ ದೇವರ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಅದರ ಜೊತೆಗೆ ಅರೆಹೊಳೆ ಪ್ರತಿಷ್ಠಾನದ ನಾಟ್ಯ ವೈಭವವೂ ಕೂಡ ಇದೆ, ನೃತ್ಯ ವೈಭವವೂ ಇದೆ. ಇನ್ನು 21ನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಜನಪದ ಕಲಾ ತಂಡಗಳ ಮೆರುಗು ಕೂಡ ಇದೆ. ಪಂಜಿನ ಮೆರವಣಿಗೆಯೊಂದಿಗೆ ನಾಡು ನುಡಿಗಾಗಿ, ಭಾಷೆಗಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡಲಿದ್ದೇವೆ. ರಾಜ್ಯ ಕಂಡಂತ ಅತಿಥಿ ಗಣ್ಯರು ನಮ್ಮ ಜೊತೆಯಲ್ಲಿ ಸಮಾಗಮ ಆಗಲಿದ್ದಾರೆ. ಹಾಗೆ ಪಂಜಿನ ಮೆರವಣಿಗೆಯೊಂದಿಗೆ ರಾಜಾಜಿನಗರದ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕಲಿದ್ದೇವೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಅಭಯ ಸೇವಾ ಫೌಂಡೇಶನ್ನ ಭಾಗವಾಗಿ ಸಂಕಲ್ಪವನ್ನು ಕೂಡ ಮಾಡಲಿದ್ದೇವೆ. ಸವಿತಕ್ಕನ ಬ್ಯಾಂಡ್ ಸೇರಿದಂತೆ ದಕ್ಷಿಣ ಕನ್ನಡದ ಪ್ರಖ್ಯಾತ ಹುಲಿವೇಷವೂ ಸೇರಿದಂತೆ ಬೇರೆ ಬೇರೆ ಕಲಾ ತಂಡಗಳ ಮೆರುಗು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇದೆ. ಹಾಗೆ ಅಂಧ ಮುಕ್ತ ಆಂದೋಲನವನ್ನ ನಾವು ಸೇವಾ ಸಂಕಲ್ಪ ಕಾರ್ಯಕ್ರಮದ ದಿನದಂದು ನಾವು ಆಂದೋಲನಕ್ಕೆ ಚಾಲನೆಯನ್ನ ಕೊಡಲಿದ್ದೇವೆ. ಅದರ ಜೊತೆಗೆ ಸಾವಿರಾರು ಅತಿಥಿ ಗಣ್ಯರ ಸಮಾಗಮದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ರಾಜಾಜಿನಗರದ ರಾಮ ಮಂದಿರದ ಮೈದಾನದಲ್ಲಿ ನಿಮ್ಮ ಬರುವಿಕೆಗಾಗಿ ನಾವು ಕಾಯುತ್ತಿದ್ದೇವೆ. ಬರದಿಂದ ಸಾಗಿದೆ ತಯಾರಿ, ತಳಿರು ತೋರಣ ಎಲ್ಲವೂ ಕೂಡ ಸಿದ್ಧವಾಗಿದೆ. ನಿಮ್ಮ ಬರುವಿಕೆಯ ಹಾದಿಯನ್ನ ಕಾಯುತ್ತಿದ್ದೇವೆ ನಾವೆಲ್ಲರೂ ಕೂಡ. ನಮಸ್ಕಾರ, ಸರ್ವರಿಗೂ ಸ್ವಾಗತ. ಇದೇ 19, 20, 21ಕ್ಕೆ ಧನ್ಯವಾದಗಳು.